ಉತ್ತರ ಕನ್ನಡದ ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಒಂದೇ ಕುಟುಂಬದ 5 ಸೇರಿ 9 ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಭಾರೀ ಮಳೆಯಿಂದ ದೊಡ್ಡ ದುರಂತವೇ ನಡೆದು ಹೋಗಿದೆ. ಮನೆಗೆ ಹೊಂದಿಕೊಂಡ ಟೀ ಅಂಗಡಿಯಲ್ಲಿದ್ದಂತಹ 5 ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮನೆ ಮುಂದಿದ್ದ 2 ಟ್ಯಾಂಕರ್ 1 ಕಾರು ಕೊಚ್ಚಿ ಹೋಗಿದೆ. ಗಂಗಾವಳಿ ನದಿಗೆ 2 ಟ್ಯಾಂಕರ್ 1 ಕಾರು ಕೊಚ್ಚಿ ಹೋಗಿರೋದು. ಗುಡ್ಡದ ಮಣ್ಣಿನ ಅಡಿ ಸಿಲುಕಿ 9 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 47 ವರ್ಷದ ಲಕ್ಷ್ಮಣ್ ನಾಯಕ್, 36 ವರ್ಷದ ಶಾಂತಿ ನಾಯಕ್, 55 ವರ್ಷದ ಜಗನ್ನಾಥ, 11 ವರ್ಷದ ರೋಷನ್ ಮತ್ತು 6 ವರ್ಷದ ಆವಂತಿಕಾ ಸೇರಿ 9 ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಕಳೆದ ಕೆಲ ದಿನಗಳಿಂದ ಮಳೆ ಸುರಿತಾನೇ ಇದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ, ಅನಾಹುತಗಳು ಕೂಡ ಆಗಿದೆ. ಇದು ದೊಡ್ಡ ದುರಂತ ಅಂತ ಹೇಳಬಹುದು. ಯಾವ ರೀತಿಯಾಗಿ ಅಲ್ಲಿನ ಚಿತ್ರಣ ಕಂಡು ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಗುಡ್ಡ ಕುಸಿತವೇ ಹೇಳ್ತಾ ಇದೆ ಭೀಕರತೆ ಹೇಗಿದೆ ಅಂತ ಹೇಳಿ. ಉತ್ತರ ಕನ್ನಡದ ಶಿರೂರು ಬಳಿ ಆಗಿರುವಂತಹ ಘಟನೆ. LPG ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿದೆ. 9 ಮಂದಿ ಸಾವನ್ನಪ್ಪಿರುವಂತಹ ಅನುಮಾನ ಇದೆ. ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಗುಡ್ಡ ಕುಸಿತವಾಗಿರುವುದು. ಗ್ಯಾಸ್ ಟ್ಯಾಂಕರ್ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಗ್ಯಾಸ್ ಟ್ಯಾಂಕರ್ ಜೊತೆಗೆ ಒಂದು ಕಾರ್ ಕೂಡ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಗುಡ್ಡ ಕುಸಿತದ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಕ್ಷಣಾ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ನಡೀತಿದೆ. ಲಾರಿ ಒಂದು ಸಿಲುಕೊಂಡಿದೆ. ಇನ್ನು ಜನರ ಪಾಡು ಹೇಗಾಗಿರಬೇಡ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಳೇಬೇಕಾಗುತ್ತೆ. ಈ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ವಾಹನಗಳ ಮೇಲೆ ಮಣ್ಣು ಕುಸಿದು ಬಿದ್ದಿದೆ. ಬೆಟ್ಟ ಕುಸಿತದಿಂದ 2 ಮನೆ ಕೊಚ್ಚಿ ಹೋಗಿರುವಂತಹ ಶಂಕೆ ಇದೆ. ಮನೆಯಲ್ಲಿ ಎಷ್ಟು ಮಂದಿ ಇದ್ರು ಎಂಬ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ಘಟನಾ ಸ್ಥಳದಲ್ಲಿಯೇ ಜಿಲ್ಲಾಡಳಿತ ಬೀಡು ಬಿಟ್ಟಿದೆ. ಇನ್ನು ತ್ವರಿತಗತಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಈಗಾಗಲೇ ಒಬ್ಬ ಮಹಿಳೆಯ ಮೃತದೇಹ ಕೂಡ ಪತ್ತೆಯಾಗಿದೆ. ಇನ್ನು ಎಷ್ಟು ಮಂದಿ ಸಿಲುಕೊಂಡಿದ್ದಾರೆ, ಏನ್ ಕಥೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕಾರ್ಯಾಚರಣೆ ಆದ್ಮೇಲೆ ಗೊತ್ತಾಗುತ್ತೆ. ಗಂಗಾವಳಿ ನದಿ ತೀರದಲ್ಲಿ ಶಾಂತಿ ನಾಯಕ್ ಶವ ಪತ್ತೆಯಾಗಿದೆ. ಯಾರು ಯಾವ ಭಾಗದಲ್ಲಿದ್ರು, ಏನ್ ಕಥೆ, ಯಾರ್ಯಾರ ಪರಿಸ್ಥಿತಿ ಹೇಗಾಯಿತು, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿಯೇ ಜಿಲ್ಲಾಡಳಿತ ಬೀಡು ಬಿಟ್ಟಿದೆ. ಶೀಘ್ರದಲ್ಲಿ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ರಕ್ಷಣಾ ಸಿಬ್ಬಂದಿಯೂ ಕೂಡ ತೊಡಕೊಂಡಿದ್ದಾರೆ. ಒಂದೇ ಕುಟುಂಬದ 5 ಮಂದಿ, ಹಾಗೆಯೇ ಇನ್ನೂ 4 ಮಂದಿ, ಅವರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಿದೆ. ತೆರವು ಕಾರ್ಯಾಚರಣೆ ಆದಮೇಲೆ ಇದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮಗೆ ಲಭ್ಯವಾಗಲಿದೆ. ಗುಡ್ಡ ಕುಸಿತದ ದೃಶ್ಯಗಳನ್ನು ನೋಡಿದ್ರಿ. ಮತ್ತೊಂದು ಕಡೆ ಗ್ಯಾಸ್ ಟ್ಯಾಂಕರ್ ಕೊಚ್ಚಿ ಹೋದಂತಹ ದೃಶ್ಯ ಗಮನಿಸ್ತಾ ಇರಬಹುದು. ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಗ್ಯಾಸ್ ಟ್ಯಾಂಕರ್ನ ಟಾಪ್ ಮೇಲ್ಭಾಗದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಈ ಉತ್ತರ ಕನ್ನಡ ಭಾಗದಲ್ಲಿ ಜನವಸತಿ ಪ್ರದೇಶ ಯಾವುದು, ಯಾವ ಕಡೆ ನದಿ ಹರಿತಾ ಇದೆ, ಯಾವ ಕಡೆ ಹಳ್ಳ ಇದೆ, ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನೀರೇ ಕಾಣಸಿಗ್ತಾ ಇದೆ. ಇವತ್ತಾಗಿರೋದಿದೆಯಲ್ಲ, ಇದು ದೊಡ್ಡ ದುರಂತ. ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿರೋದು. ಮತ್ತೊಂದು ಕಡೆ ಟೀ ಅಂಗಡಿಯ ಮನೆ ಅದು. ಆ ಮನೆಯಲ್ಲಿ 5 ಮಂದಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. 6 ವರ್ಷದ ಮಗು ಸೇರಿದಂತೆ 9 ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತವೇ ಪಕ್ಕಾ ಮಾಹಿತಿಯನ್ನ ಕೊಡಬೇಕು. ಇವಾಗ ಏನಿದ್ರೂ ಕೂಡ ಇರಬಹುದು ಈ ರೀತಿಯ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಆದರೆ ದುರಂತ ಅಂತೂ ನಡೆದು ಹೋಗಿದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ.
ಭೂಕುಸಿತವಾಗ್ತಾ ಇದೆ. ಮಣ್ಣಿನ ಒಂದು ಸಡಿಲತೆಯಿಂದ ಈ ಎಲ್ಲ ಅವಾಂತರಗಳು ಸೃಷ್ಟಿಯಾಗ್ತಿದೆ. ನಾಡುಕೆ ಕಾರವಾರ ಎಸ್ಪಿ ಎಂ ನಾರಾಯಣ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಹೇಗ್ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ ಸದ್ಯಕ್ಕೆ ಅಲ್ಲಿ? ಮೇಡಮ್ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಎಸ್ಪಿ ಕಾರವಾರ ಮಾತಾಡ್ತೀನಿ ಮೇಡಮ್. ನಮ್ಮ ಜೊತೆ ಸಿಇಒ ಮೇಡಮ್ ಇದ್ದಾರೆ. ಅಲ್ಲಿ ಸ್ಪಾಟ್ ಅಲ್ಲಿ ಇದೀವಿ. ಇಲ್ಲಿ ಶಿರೂರ್ ಅಂತ ಹೇಳಿ ಅಂಕೋಲಾ ಸಮೀಪ ಬೆಳಿಗ್ಗೆ ಒಂದು 9:30 ಹಂಗೆ ಗುಡ್ಡ ಕುಸಿದು ಅಲ್ಲಿರುವಂತ ಒಂದು 3 ಟ್ಯಾಂಕರ್ಸ್, ಒಂದು 7 ಜನ ಪಕ್ಕದಲ್ಲೇ ಒಂದು ಟೀ ಶಾಪ್ ಇರುವಂತ ಇದನ್ನ ಗಂಗಾವಳಿ ನದಿಗೆ ಹೋಗಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳೀಯ ಪೊಲೀಸರು, ಫೈರ್ ಸರ್ವಿಸ್ ಮತ್ತೆ NDRF ನಾವು ಕಳ್ಸ್ಕೊಂಡ್ವಿ. ಮತ್ತೆ ಫೈರ್ ಸರ್ವಿಸ್ ಎಲ್ಲ ಬಂದ್ರು. ಈಗ ಆ ಗ್ಯಾಸ್ ಅಲ್ಲಿ ಲೀಕೇಜ್ ಆಗ್ತಾ ಇದೆ. ಅದಕ್ಕೆ ಲೀಕೇಜ್ ನ ಪ್ಲಗ್ ಇನ್ ಮಾಡಕ್ಕೆ ಮಂಗಳೂರು MRP ಲಿಂದ ಅವರು ಬಂದಿದ್ದಾರೆ. ಈಗ ಒಂದು ಲೇಡಿ ಬಾಡಿ ಸಿಕ್ಕಿದೆ. ಇನ್ನು 6 ಜನ ಅವರು ನಮ್ಗಿನ್ನು ಕನ್ಫರ್ಮ್ ಆಗ್ಬೇಕಾಗಿದೆ. ಟ್ಯಾಂಕರ್ ಡ್ರೈವರ್ಸ್ ಮತ್ತೆ ಅವ್ರದ್ದು ಪತ್ತೆ ಆಗ್ಬೇಕಾಗಿದೆ. ಈಗಾಗಲೇ DC ಮೇಡಮ್ ಅವರು ಆದೇಶ ಮಾಡಿ 2 ಕಡೆ ಇರುವಂತ ಜನಗಳನ್ನೆಲ್ಲ ಎವಾಕ್ಯುಯೇಟ್ ಮಾಡಿಸಿದೀವಿ. ಈಗಲೂ ಗುಡ್ಡ ಕುಸಿತಾ ಇದೆ. ಅದು ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ನಮ್ಮ ಎಲ್ಲ ಸ್ಥಳೀಯರ ಒಂದು ಸಹಕಾರದಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ನು ಫರ್ದರ್ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ದಿರಾ ಎಲ್ಲ ರೋಡ್ ಸೈಡ್ ಇರುವಂತ ಪಾರ್ಕಿಂಗ್ ವೆಹಿಕಲ್ಸ್ ಮಾಡಿದ್ವಿ. ನಂತರ ಹೈವೇದು ಮಂಗಳೂರು ಕಡೆಯಿಂದ ಮತ್ತೆ ಕಾರವಾರ ಬರೋದನ್ನ ಹೈವೇನ ಡೈವರ್ಟ್ ಮಾಡಿದ್ವಿ. ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಸರ್ಕಾರದ ಅಲ್ಲಿಂದ ನಮ್ಮ ಮಾನಿಟರ್ ಮಾಡ್ತಾ ಇದ್ದಾರೆ. NDRF ತಂಡಗಳು ಬಂದು ರೀಚ್ ಆಗಿದೆ. ನಾವೆಲ್ಲ ಎವಿಕೇಶನ್ ಮಾಡ್ತಾ ಇದ್ದೀವಿ ಮೇಡಮ್. ಪರಿಸ್ಥಿತಿ ಶಾಂತ ಇದೆ. ಯಾವ್ದಾದ್ರು ಸರ್ವೇಯರ್ಸ್ ಇದಾರೆ ಅಂತ ಡ್ರೋನ್ ಸರ್ವೆ ಮಾಡಿಸ್ತಾ ಇದೀವಿ. ಯಾರೋ ಸರ್ವೇಯರ್ಸ್ ಇದ್ರೆ ಅವ್ರು ರೆಸ್ಕ್ಯೂ ಮಾಡೋದಕ್ಕೆ ಬೋಟ್ಸ್ ಎಲ್ಲ ಕಾರ್ಯಪ್ರವೃತ್ತ ಆಗಿದೆ. DC ಅವ್ರು ನಮ್ಮ ಜೊತೆ ಇದ್ದಾರೆ ಮೇಡಮ್, ಮಾತಾಡ್ತಾರೆ. ಒಂದೇ ನಿಮಿಷ ಡೈರೆಕ್ಟ್ ಲೈನ್. ಒಂದ್ ನಿಮಿಷ. ಮಾತಾಡಿದ್ದಾರೆ ಮೇಡಮ್ ಅವರು. ಮತ್ತೊಂದು ಈಗ 7 ಮಂದಿನ 9 ಮಂದಿನ ಅಂತ ಹೇಗೆ ಅಂತ ಇದೊಂದು ಅಂಕಿಅಂಶ ಮೇಡಮ್. ಈಗ ನಮ್ಗೆ ಅವರ ಪ್ರತ್ಯಕ್ಷ ಶಾಸ್ತಿ ರಾಜು ಅಂತ ಹೇಳಿ ನಾವ್ ಆಮೇಲೆ ಸಿಕ್ಕಿದ ನಮ್ಮ ಪೊಲೀಸ್ಗೆ. ನಾವು ಅವರ ನೋಡಿದಾಗ ಅವರು ನಮ್ಮ ಎದುರುಗಡೆ ನಡೀತದೆ ಅಂತ ಹೇಳಿದ್ಮೇಲೆ ಕನ್ಫರ್ಮ್ ಆಯ್ತು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ. ಬಟ್ ಟ್ಯಾಂಕರ್ ಅಲ್ಲಿ ಡ್ರೈವರ್ ಮತ್ತೆ ಕ್ಲೀನರ್ ಇದ್ರು ಅಂತ ಹೇಳಿದಕ್ಕೆ ನಾವು 7 ಅಂತ ಹೇಳ್ತಾ ಇದ್ದೀವಿ. 7 ಅಂತ ಹೇಳ್ತಾ ಇದ್ದೀರಿ. ಈಗ 5 ಮಂದಿ ಅಂತ ಡ್ರೈವರು ಮತ್ತೆ ಕ್ಲೀನರ್ ಅನ್ನ ಬಿಟ್ಟು ಆ ಮನೆಯಲ್ಲಿದ್ದವರು 5 ಮಂದಿ ಟೋಟಲ್. ಎಸ್ ಮೇಡಮ್. ಓಕೆ. ಈಗ ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇರೆಗೆ ಈಗ ರಕ್ಷಣಾ ಕಾರ್ಯಾಚರಣೆ ಚುರುಕು ಪಡ್ಕೊಂಡಿರೋದು. ಇನ್ನು ಎಷ್ಟೊತ್ತಾಗಬಹುದು ಅಂತ ನಾರಾಯಣ್ ಅವರೇ? ಮೇಡಮ್ ಆಕ್ಚುಲಿ ಹೆವಿ ರೈನ್, ಸಿಕ್ಕಾಪಟ್ಟೆ ರೈನ್ ಇದೆ. ಹಾಗಾಗಿ ಸಿ ವೆರಿ ರಫ್ ಇದೆ. ಗಂಗಾವಳಿ ಗೋಕರ್ಣದ ಸಮುದ್ರದಲ್ಲಿ ಸೇರೋದ್ರಿಂದ ಎಂಟೈರ್ ಈಗ ಹೈ ಟೈಡ್ ಇದೆ. ಈವ್ನಿಂಗ್ ಗಂಟ ಲೋ ಟೈಡ್ ಆಗುತ್ತೆ. ಹೈ ಟೈಡ್ ಇರೋದ್ರಿಂದ ಬ್ಯಾಕ್ ವಾಟರ್ ಮುಂದೆ ಬರ್ತಾ ಇರೋದ್ರಿಂದ ನಾವು ಅಷ್ಟು ಅನ್ಲೆಸ್ ಅಂಟಿಲ್ ಸರ್ವೆ ಅವರು ನಮ್ಗೆ ಕಾಣಿಸೋ ಗಂಟ ಡ್ರೋನ್ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಹಾಗಾಗಿ ಇಲ್ಲ ಹೈ ಅಲರ್ಟ್ ಆಗಿ ಎಲ್ಲ ಕಡೆ ಎವೇಕ್ ಮಾಡಿದ್ವಿ. ಫರ್ದರ್ ಯಾವ್ದು ಡ್ಯಾಮೇಜ್ ಆಗ್ದಿರಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ DC ಅವರ ಒಂದು ಚೇರ್ಮನ್ಶಿಪ್ ಅಲ್ಲಿ ನಡೀತದೆ ಮ್ಯಾಮ್. ಪೊಲೀಸ್, NDRF, ಫೈರ್ ಸರ್ವಿಸ್, ಎವ್ರಿಬಡಿ ಆನ್ ದಿ ರೋಡ್ಸ್. ನಾವು ಕಾರವಾರದಲ್ಲಿ ನೇವಲ್ ಬೇಸ್ ಎಲ್ಲ ಹೈವೇದಲ್ಲೇ ನೀರು ಬಂದಿರೋದನ್ನ ನಾವು ಬರಕ್ಕಾಗಿಲ್ಲ. ವಿ ಹ್ಯಾವ್ ಟ್ರಾವೆಲ್ಡ್ ಹಿಯರ್ ಬೈ ಒನ್ ಲಾರಿ. ಸೊ ವಿ ವಿಲ್ ಲಿವ್ ವಿತ್ ಪೀಪಲ್ ಅಂಡ್ ಫರ್ದರ್ ಯಾವ್ದು ಡ್ಯಾಮೇಜ್ ಆಗ್ದಿರಾ ವಿ ವಿಲ್ ರೆಸ್ಕ್ಯೂ. ಆಮೇಲೆ ಯಾರು ಹೈವೇದಲ್ಲಿ ಇದಾರೆ ಅವ್ರಿಗೆಲ್ಲ ಕಾರವಾರಲ್ಲೇ ಸ್ಟಾಪ್ ಮಾಡಿ ಊಟ ತಿಂಡಿ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಹಳ್ಳಿಗಳಲ್ಲೂ ಗಂಜಿ ಕೇಂದ್ರಗಳಲ್ಲಿ 16 ಪ್ಲೇಸಸ್ CO ಅವರು ಮಾಡ್ತಾ ಇದಾರೆ. ಆಸ್ ಎ ಟೀಮ್ ವಿ ಆರ್ ವರ್ಕಿಂಗ್. ಸೀನಿಯರ್ ಆಫೀಸರ್ಸ್ ನಮ್ಮ DG ಸಾಹೇಬರು, ನಮ್ಮ IG ಸಾಹೇಬರು ಮತ್ತೆ ಫೈರ್ ಅವರೆಲ್ಲ, ರೆವಿನ್ಯೂ ಸೆಕ್ರೆಟರಿ ಅವರೆಲ್ಲ ಮಾನಿಟರ್ ಮಾಡ್ತಾ ಎಲ್ಲ ಸಪೋರ್ಟ್ ಕೊಡ್ತಾ ಇದಾರೆ. ವಿಲ್ ಸಿ ದಟ್ ಸರ್ವೈವರ್ಸ್ ನ ರೆಸ್ಕ್ಯೂ ಮಾಡೋ ಹೋಪ್ ಅಲ್ಲಿ ಇದೀವಿ ಮೇಡಮ್. ಇನ್ನು ನಾರಾಯಣ್ ಅವರೇ, ತುಂಬಾ ದೊಡ್ಡ ಸವಾಲಿದೆ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಮಳೆ ಬೇರೆ ಬರ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಆ ಗುಡ್ಡ ಕುಸಿತವಾಗಿರುವಂತಹ ಅಕ್ಕಪಕ್ಕದಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ ಹೇಳಿ, ಹೇಗೆ ಒಂದಷ್ಟು ತಾಂತ್ರಿಕ ವಿಚಾರದಲ್ಲಿ NDRF ಸಿಬ್ಬಂದಿ ಇರಬಹುದು, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ, ಆ ರೀತಿ ಒಂದಷ್ಟು ದುರಂತಗಳನ್ನ ತಪ್ಪಿಸಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕಿದೆ. ಎಸ್ ಮೇಡಮ್. ಈಗ ನಮ್ಗೆ ಹ್ಯೂಮನ್ ಲಾಸ್ ತಡಿಬೇಕು. ದಟ್ ಇಸ್ ಓನ್ಲಿ ಅವರ್ ಏಮ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ನಿರಂತರ ಮಳೆ 100 ಮೀಟರ್ ಮಳೆ ಬೇಕು. 10 ಸೆಂಟಿಮೀಟರ್ ಮಳೆ ಆಗಿದಾರ. ಈಗಲೂ ಸಹ
ಇಟ್ ಇಸ್ ದ ಸೇಮ್ ಪೊಸಿಷನ್, ಹಾಗಾಗಿ ವಾಟರ್ ರಿಡ್ಯೂಸ್ ಆಗ್ತಾ ಇಲ್ಲ. ನಾವು ನಮಗಿರುವಂತ ಎಲ್ಲ ಸಂಪನ್ಮೂಲ ಉಪಯೋಗಿಸಿ ಮಾಡಿ ಹ್ಯೂಮನ್ ಲಾಸಸ್ ನ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ಅಂಡ್ ಆಸ್ ಇಸ್ ಲವ್ ಫ್ರಮ್ ಕಾರವಾರ ಟು ಅಂಕೋಲಾ ಅಂಡ್ ಕುಮಟಾ ಅಂಡ್ ಹೊನ್ನಾವರ್ ಯಾವುದು ರೋಡ್ ಸೈಡ್ ಅಲ್ಲಿ ವೆಹಿಕಲ್ಸ್ ಇಲ್ಲ. ಎಲ್ಲ ಸೈಡ್ಗೆ ಬಂದಿದೀವಿ. ಪೀಪಲ್ ಆಲ್ಸೋ ಎಲ್ಲರ ಮನೆಗಳಿರಕ್ಕೆ ಹೇಳಿದ್ವಿ. ಇಲ್ಲಿ ಗ್ಯಾಸ್ ಲೀಕ್ ತಪ್ಪಿಸೋದಕ್ಕೆ ಸಹ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅಂಡ್ ಎವ್ರಿಬಡಿ ಆನ್ ದಿ ರೋಡ್ ಫ್ರಮ್ ದ ರೈನ್ ಮೇಡಮ್. ಹೋಪ್ ವಿ ವಿಲ್ ಸಕ್ಸೀಡ್. ಎಸ್, ಇನ್ನು ನಾರಾಯಣ ಅವರೇ, ತಾವು ಹೇಳ್ತಾ ಇದ್ರಿ ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿದ್ರಿ. ತಾವು ಲಾರಿಯಲ್ಲಿ ಹೋದ್ರಿ ಅನ್ನೋದ್ರ ಬಗ್ಗೆ, ಇನ್ನು ಆ ಒಂದು ಸರೌಂಡಿಂಗ್ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೇಗಿದೆ ಅಂತ ಕಂಡೀಷನ್? ಈಗ ಯಾಸ್ ಆಫ್ ನೋ ಮೇಡಮ್, ನಾವು ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಇದೆ. ಕಂಟ್ರೋಲ್ ರೂಮ್ಗೆ ಡಿಸ್ಟ್ರೆಸ್ ಕಾಲ್ ಮಾಡ್ತಾರೆ, 112 ಕಾಲ್ ಮಾಡ್ತಾರೆ. ಯಾವುದು ಮುಳುಗಡೆ ಪರಿಸ್ಥಿತಿ ಬಂದಿಲ್ಲ. ದಿ ಒನ್ಲಿ ರಿವರ್ಸ್ ಆರ್ ಫ್ಲೋಯಿಂಗ್ ಅಬೌವ್ ದಿ ಅಲರ್ಟ್ ಲೆವೆಲ್, ಸೊ ದಟ್ ಸುತ್ತಮುತ್ತ ಎಲ್ಲ ಗಾಡಿಗೆ ವೀಕ್ಷಣೆ ಮಾಡೋದಿಲ್ಲ ಮೇಡಮ್. ನಾವು ಫರ್ದರ್ ಹ್ಯೂಮನ್ ಲಾಸಸ್ ನಾವು ತಡಿಬಹುದು. ಎಸ್ ಮ್ಯಾಮ್. ಬೆಳಗ್ಗೆಯಿಂದ ರಾತ್ರಿಯಿಂದ ನಮ್ಮ ಜೊತೆನೇ ಇದ್ದಾರೆ. ದೇ ಆರ್ ಆನ್ ದಿ ಗ್ರೌಂಡ್. ದೇ ಆಲ್ಸೋ ಸಪೋರ್ಟಿಂಗ್ ಅಸ್ ಅಂಡ್ ವಿ ಆರ್ ಆನ್ ದಿ ರೆಸ್ಕ್ಯೂ ಇದರಲ್ಲಿ ಇದೀವಿ ಮೇಡಮ್. ಮಾತಾಡ್ತೀನಿ ಮೇಡಮ್. ಓಕೆ ಓಕೆ ಓಕೆ, ಧನ್ಯವಾದ ನಾರಾಯಣ ಅವರೇ, ಇಷ್ಟೊತ್ತು ಮಾತನಾಡಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಇನ್ನು ಗುಡ್ಡ ಕುಸಿತದ ಬಗ್ಗೆ ಪ್ರತ್ಯಕ್ಷದರ್ಶಿ ರಾಜು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ರಾಜು? ಹಾಗಿದ್ರೆ ಈ ಘಟನೆಯ ಬಗ್ಗೆ ನೋಡೋಣ. ಮಣ್ಣು ಕುಸಿತದೆ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೆ, ಗಾಡಿ ಡ್ರೈವರ್ ಏನಂದ, ಅದು ಏನು ಆಗ್ತಿದ್ದಂತ ಮಣ್ಣು ಕುಸಿತಿದ್ದವಣ ಗಾಡಿ ರಿವರ್ಸ್ ಹಾಕಂದೆ. ಪಟ್ಟನೆ ಗಾಡಿ ರಿವರ್ಸ್ ಹಾಕ್ಬೇಕಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿದ್ದೆ. ಮಣ್ಣು ನೋಡ್ದದ್ದೆ ನಾವು ಗಾಡಿ ಸ್ಟೇರಿಂಗ್ ತಿರ್ಸ್ಕೊಂಡು ಮತ್ತೆ ಸೀದಾ ಮಾಡಿಟ್ಟವ ಪೂರ ಬಂದು ಹೊಡೆದದ್ದೆ. ಆ ಬದಿ ಇಳ್ಕೊ ಬಂದ್ರು, ಇಲ್ಲೇ ಬಸ್ಸೆಲ್ಲ ನಿಂತ್ಕೊಂಡಿತ್ತು. ಅವರಿಗೆಲ್ಲ ಕಳ್ಸೋದು, ಹೆಣ್ಮಕ್ಳೆಲ್ಲ ನಿಂತಿದ್ರು. ಆ ಬದಿ ಒಂದು 4-5 ಗಾಡಿ ನಿಂತಿತ್ತು, ಜಾಗ ನಿಂತದ್ದು. ಡ್ರೈವರು ಈ ಟ್ಯಾಂಕರ್ ಡ್ರೈವರು ಅಲ್ಲೇ ಇದ್ದ, ಇವನು ಇಲ್ಲ. ಈಗ ಹೋಟೆಲ್ ಗಿಟೆಲ್ ಎಲ್ಲ ತೊಳ್ಕೊಂಡು ಹೋಗೋದು ಕಣ್ಮುಂದೆ. ಇಲ್ಲೆಲ್ಲ ಹೊಡೆದ ಬಿದ್ದದ ಇದೆ, ಒಂದು ಹೊಡೆದದ. ಏನು ಮಾಡೋದು ಬರಲ್ಲ. ಮಣ್ಣು ಕುಸಿತದೆ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೆ, ಗಾಡಿ ಡ್ರೈವರ್ ಏನಂದ, ಅದು ಏನು ಆಗ್ತಿದ್ದಂತ ಮಣ್ಣು ಕುಸಿತಿದ್ದವಣ ಗಾಡಿ ರಿವರ್ಸ್ ಹಾಕಂದೆ. ಪಟ್ಟನೆ ಗಾಡಿ ರಿವರ್ಸ್ ಹಾಕ್ಬೇಕಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿದ್ದೆ. ಮಣ್ಣು ನೋಡ್ದದ್ದೆ ನಾವು ಗಾಡಿ ಸ್ಟೇರಿಂಗ್ ತಿರ್ಸ್ಕೊಂಡು ಮತ್ತೆ ಸೀದಾ ಮಾಡಿಟ್ಟವ ಪೂರ ಬಂದು ಹೊಡೆದದ್ದೆ. ಆ ಬದಿ ಇಳ್ಕೊ ಬಂದ್ರು, ಇಲ್ಲೇ ಬಸ್ಸೆಲ್ಲ ನಿಂತ್ಕೊಂಡಿತ್ತು. ಅವರಿಗೆಲ್ಲ ಕಳ್ಸೋದು, ಹೆಣ್ಮಕ್ಳೆಲ್ಲ ನಿಂತಿದ್ರು. ಆ ಬದಿ ಒಂದು 4-5 ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿದು ಸಾವನ್ನಪ್ಪಿರುವ ಶಂಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಚುರುಕನ್ನು ಪಡ್ಕೊಂಡಿದೆ. 9 ಮಂದಿಯ 7 ಮಂದಿಯ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಕೂಡ ಸಿಗಬೇಕಿದೆ. ಉತ್ತರ ಕನ್ನಡ SP ಅವರು ಕೂಡ ಮಾತನಾಡ್ತಾ ಮಾಹಿತಿಯನ್ನ ಹೇಳ್ತಾ ಇದ್ರು. ಸದ್ಯಕ್ಕೆ ನಮಗೆ 7 ಮಂದಿ ಅಂತ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ. ಇನ್ನು NDRF ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮಣ್ಣು ತೆಗಿತಾ ಇರುವ NDRF ತಂಡಕ್ಕೆ ಮಳೆ ಅಡ್ಡಿಯಾಗಿದೆ. ಸದ್ಯಕ್ಕೆ ಗಂಗಾವಳಿ ನದಿಯಲ್ಲಿ NDRF ತಂಡದಿಂದ ಶೋಧ ಕಾರ್ಯ ಕೂಡ ನಡೆದಿದೆ. ಗಂಗಾವಳಿ ನದಿಗೆ ಇಳಿಯಲು NDRF ಸಿಬ್ಬಂದಿ ಮುಂದಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ಕುಮಟಾ AC, ಅಂಕೋಲಾ ತಹಶೀಲ್ದಾರರು ಕೂಡ ಇದ್ದಾರೆ. ಉತ್ತರ ಕನ್ನಡ SP ಎಂ ನಾರಾಯಣ ಅವರ ಉಪಸ್ಥಿತಿಯೂ ಕೂಡ ಇದೆ. ಬೆಳಗ್ಗೆಯಿಂದಲೂ ಯಾವಾಗ ಗುಡ್ಡ ಕುಸಿತ ಆಯಿತೋ ಆ ಕ್ಷಣದಿಂದಲೂ ಕೂಡ SP ಇರಬಹುದು, ಹಾಗೆಯೇ DC ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ಅಲ್ಲೇ ಇದ್ದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನೂ ಕೂಡ ಸ್ವಲ್ಪ ಹೊತ್ತು ಆಗಬಹುದು, ಯಾಕಂದ್ರೆ ಮಳೆ ಇನ್ನೂ ಕೂಡ ಬರ್ತಾ ಇದೆ, ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಗೋಕರ್ಣದ ರಾಮತೀರ್ಥದಲ್ಲಿ ಗುಡ್ಡ ಕುಸಿತವಾಗಿದೆ. ಸಮುದ್ರ ತಡಿಯಲ್ಲಿರುವಂತಹ ರಾಮ ದೇವಾಲಯ ಭಾರೀ ಮಳೆಗೆ ಸಮುದ್ರ ತಡಿಯ ಗುಡ್ಡ ಕುಸಿತವಾಗಿರುವುದು. ಅದೃಷ್ಟವಶಾತ್ ದೇಗುಲಕ್ಕೆ ಡ್ಯಾಮೇಜ್ ಆಗಿಲ್ಲ. ದೇಗುಲದ ಹಿಂಭಾಗ ಭಾರೀ ಪ್ರಮಾಣದ ಮಣ್ಣಿನಿಂದ ಶೇಖರಣೆಯಾಗಿದೆ. ಕಡಲ ತಡಿಯ ರಾಮತೀರ್ಥ ದೇಗುಲಕ್ಕೆ ಆತಂಕ ಎದುರಾಗಿದೆ. ಗುಡ್ಡ ಕುಸಿತವಾಗುವ ಆತಂಕದಲ್ಲಿ ಭಕ್ತರಿದ್ದಾರೆ. ಸದ್ಯಕ್ಕೆ ಗುಡ್ಡ ಕುಸಿತವಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಇದರಿಂದ ಯಾವುದೇ ರೀತಿ ದೇವಸ್ಥಾನಕ್ಕೆ ಡ್ಯಾಮೇಜ್ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಭಕ್ತಾದಿಗಳು ಕೂಡ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯೂ ಕೂಡ ಇದೆ. ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬರುವಂತಹ ಭಕ್ತಾದಿಗಳು ಭೀತಿಯಲ್ಲೇ ಹೆಜ್ಜೆಯನ್ನ ಹಾಕಬೇಕಾದಂತಹ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿದೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಗುಡ್ಡ ಕುಸಿತವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ.